ಸ್ನೇಹಿತರೆ, ಗೃಹಲಕ್ಷ್ಮಿ ಹಣದ 19ನೇ ಕಂತಿನ ಹಣದ ಬಗ್ಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿರುವಂಥದ್ದು. ಏಪ್ರಿಲ್ 1ನೇ ತಾರೀಕಿಂದ ಕೂಡ ಹೇಳಿದ್ರು, ಇನ್ನೇನು 1-2 ದಿನದ ಒಳಗಡೆನೆ ನಾವು 19ನೇ ಕಂತಿನ ಹಣವನ್ನು ಎಲ್ಲ ಮಹಿಳೆಯರ ಖಾತೆಗೆ ಜಮಾ ಮಾಡ್ತೀವಿ ಅಂತಾನೆ ಹೇಳಿದ್ದಂಥದ್ದು. ಅದಕ್ಕೆ ಮಹಿಳೆಯರು ಕೂಡ ತುಂಬಾ ಕಾತುರದಿಂದ ವೆಯ್ಟ್ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಆದರೂ ಕೂಡ ಇಷ್ಟು ದಿನ ಆಯಿತು, 20ನೇ ತಾರೀಕಿನ ಮೇಲೆ ಆದರೂ ಕೂಡ ಇನ್ನೂ 19ನೇ ಕಂತಿನ ಹಣ ಅನ್ನುವಂಥದ್ದು ಬಂದಿಲ್ಲ. ಆದರೆ ಇವಾಗ ಸಿಹಿ ಸುದ್ದಿಯನ್ನು ಕೊಟ್ಟಿರುವಂಥದ್ದು. ಯಾಕೆ ಬಂದಿಲ್ಲ, ಯಾವಾಗಿಂದ ಬರುತ್ತೆ ಅನ್ನುವಂಥದ್ರ ಬಗ್ಗೆ ಈ ಒಂದು ವಿಡಿಯೋದೊಳಗಡೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದಾಗ ಮಾತ್ರ ನಿಮಗೆ ಪ್ರತಿಯೊಂದು ವಿಷಯ ಕೂಡ ಅರ್ಥ ಆಗುತ್ತೆ. ಮತ್ತು ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಚಿಕ್ಕದೊಂದು ರಿಕ್ವೆಸ್ಟನ್ನು ನಾನು ಮಾಡ್ಕೊಳ್ತೀನಿ. ಏನು ಅಂತ ಅಂದರೆ, ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದೀರಾ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ. ಸೊ ದಟ್ ನಾವು ಕೂಡ ಉಪಯುಕ್ತ ಮಾಹಿತಿಯನ್ನು ಪ್ರತಿದಿನ ನಿಮಗೆ ನೀಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ತೇನೆ. ನೋಡಿ ಸ್ನೇಹಿತರೆ, ನಾನು ಇನ್ನೂ ಕೂಡ ಟೈಮ್ ವೇಸ್ಟನ್ನು ಮಾಡೋದಿಲ್ಲ, ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ನಾನು ಹೇಳಿದೆ, ಏಪ್ರಿಲ್ 1ಕ್ಕೇನೆ ಹೇಳಿದರು 2-3 ದಿನದ ಒಳಗಡೆ ನಾವು ಕೊಡ್ತೀವಿ ಅಂತ ಸ್ವತಃ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದಂಥದ್ದು. ಆದರೆ ಬಂದಿರಲಿಲ್ಲ. ಯಾಕೆ ಬಂದಿಲ್ಲ ಅಂತ ಅಂದರೆ, ನಮಗೆ ಗೊತ್ತಿತ್ತು 18ನೇ ಕಂತಿನ ಹಣ ಅನ್ನುವಂಥದ್ದು ಜಮಾ ಮಾಡೋದಕ್ಕೆ ಪ್ರಾರಂಭವನ್ನು ಮಾಡಿದ್ರು. ಆದರೆ ಕಂಪ್ಲೀಟಾಗಿ 100% ಮಹಿಳೆಯರಿಗೂ ಕೂಡ 18ನೇ ಕಂತಿನ ಹಣ ಅನ್ನುವಂಥದ್ದು ಬಂದಿರಲಿಲ್ಲ. ಹಾಗಾಗಿ ಮೊದಲಿಗೆ ಇನ್ನೂ ಒಂದಷ್ಟು ಜನ ಹೇಳ್ತಾ ಇರ್ತಾರೆ, ನಮಗೆ ಇನ್ನೂ 16ನೇ ಕಂತಿನ ಹಣ ಬಂದಿಲ್ಲ, 17ನೇ ಕಂತಿನ ಹಣ ಬಂದಿಲ್ಲ. ಈ ರೀತಿಯಾಗಿ ತುಂಬ ಕಂತಿನ ಹಣ ಅನ್ನುವಂಥದ್ದು ಬಂದಿಲ್ಲ ಅಂತ ಎಷ್ಟೊಂದು ಜನ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ರು. ಹಾಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಮಾಡಿದರು ಅಂದರೆ, ಇನ್ನೂ ಈ ಒಂದು ತಿಂಗಳು ಕಂಪ್ಲೀಟ್ ಆಗಿಲ್ಲ ಅಲ್ವಾ, ಹಾಗಾಗಿ ನಾವು ಮೊದಲಿಗೆ ಯಾರ್ಯಾರ್ದೆಲ್ಲ ಪೆಂಡಿಂಗಲ್ಲಿ ಇದೆ ಅಲ್ವಾ ಅವರಿಗೆಲ್ಲ ಕೂಡ ಹಣವನ್ನು 2,000 ರೂಪಾಯಿಗಳನ್ನು ಜಮಾ ಮಾಡಿಬಿಡ್ತೀವಿ. ಸೊ ದಟ್ 19ನೇ ಕಂತಿನ ಹಣವನ್ನು ನಂತರ ಎಲ್ರಿಗೂ ಕೂಡ ಹಾಕಬಹುದು ಅಂತ ಹೇಳಿರುವಂಥದ್ದು. ಮತ್ತು ಇವಾಗ 19ನೇ ಕಂತಿನ ಹಣದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಆಗಿದ್ದಾವೆ. ಅದು ಏನು ಅನ್ನುವಂಥದ್ದನ್ನು ಕೂಡ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಸೊ ಏನಕ್ಕೆ 19ನೇ ಕಂತಿನ ಹಣ ಅನ್ನುವಂಥದ್ದು ಲೇಟ್ ಆಯಿತು ಅಂತಂದರೆ, ಪೆಂಡಿಂಗ್ ಹಣ ಏನಿದೆ ಅಲ್ವಾ ಅದು ಎಲ್ರಿಗೂ ಕೂಡ ತಲುಪಬೇಕು ಅಂತ ಲೇಟ್ ಮಾಡಿದರು. ಆದರೆ ಈ ಒಂದು ತಿಂಗಳಲ್ಲೇ ಎಲ್ಲರಿಗೂ ಕೂಡ 19ನೇ ಕಂತಿನ ಹಣ ಅನ್ನುವಂಥದ್ದು ಜಮಾ ಮಾಡೋದಕ್ಕೆ ನಾವು ಶುರು ಮಾಡ್ತಾ ಇದ್ದೀವಿ ಅಂತ ಹೇಳಿರುವಂಥದ್ದು. ಇನ್ನೇನು ಬಿಡುಗಡೆ ಆಗಿದೆ ಅಂತ ಅಂದರೆ ನಿಮ್ಮ ಖಾತೆಗೆ ಬರುವಂಥದ್ದಷ್ಟೇ ಬಾಕಿ ಇರುತ್ತೆ. ಸೊ 1-2-3 ದಿನದ ಒಳಗಡೆನೆ ನಿಮಗೆ ಬರುತ್ತೆ. ಆದರೆ ನೋಡಿ, ಇಲ್ಲಿ ನಾನು ಹೇಳ್ತೀನಲ್ಲ, ಪ್ರತಿಯೊಬ್ಬರಿಗೂ ಕೂಡ ಒಂದೇ ದಿನ ಬರುತ್ತೆ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ತುಂಬ ಜನ ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ತಾ ಇರೋದ್ರಿಂದ ಒಂದೇ ದಿನದಲ್ಲಂತೂ ಯಾವುದೇ ಕಾರಣಕ್ಕೂ ಕೂಡ ಹಣ ಅನ್ನುವಂಥದ್ದು ಎಲ್ರಿಗೂ ಕೂಡ ಜಮಾ ಆಗೋದಿಲ್ಲ. ಆದರೆ ಇನ್ನೇನು ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು. 2-3 ದಿನಗಳ ಒಳಗಡೆನೆ ಹಣ ಅನ್ನುವಂಥದ್ದು ಬರುತ್ತೆ. ನಿಮಗೆ ಎಷ್ಟು ಕಂತಿನ ಹಣ ಅನ್ನುವಂಥದ್ದು ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ವಿಡಿಯೋನ ನೋಡಿದ ಮೇಲೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು.